ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸು, ನಾನಿವತ್ತು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ವಿಡಿಯೋ ಮಾಡಿಕೊಂಡೆ. ನಾನು ಹೇಗಿದೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ನಾನು ಹೋಗ್ತಿರೋ ರೋಡ್ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ಯಾಕೆ ಅಂದರೆ ತುಂಬ ಗ್ರೀನು ಮತ್ತು ಕಾಡಿರುವಂಥ ರೋಡ್ ಇದು. ಚೆನ್ನಾಗಿದೆ. ಲಡ್ಡುನ ಕೂಡ ಕರ್ಕೊಂಡು ಹೋಗಿದ್ವಿ. ನೋಡಿ ಲಡ್ಡು ಹೇಗೆ ಕುತ್ಕೊಂಡಿದೆ ಅಂತ. ಬೈಕಲ್ಲಿ ಹೋಗ್ತಾ ಸಖತ್ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತದು. ಎಲ್ಲೂ ಬಿದ್ದೋಗೋದು ಇಲ್ಲ. ಆಮೇಲೆ ಭಯನೂ ಪಡಲ್ಲ, ಆರಾಮಾಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಎಷ್ಟು ಆರಾಮಾಗಿ ಕುತ್ಕೊಳ್ಳುತ್ತೆ ಅಂತಂದರೆ ಹಿಡ್ಕೊಳ್ಳೋದೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತದು ಲಡ್ಡು. ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಯಾಕೆ ಗೊತ್ತಾ? ಯಾಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ, ಅದು ಚಿಕ್ಕ ಮರಿ ಇದ್ದಾಗಲೂ ನಾವು ಊರಿಗೆ ಕರ್ಕೊಂಡು ಹೋಗ್ತೀವಿ ಅದನ್ನು. ಅದು ಬೈಕಲ್ಲೇ ಹೋಗೋದು. ನಾವು ಬೈಕಲ್ಲೇ ಹೋಗೋದ್ರಿಂದ ಬೈಕಲ್ಲೇ ಕುತ್ತಿ ಅದಕ್ಕೆ ಅಭ್ಯಾಸ ಆಗೋಗಿದೆ. ಈಗ ದೊಡ್ಡಕ್ಕಾಗಿದೆ ಅದು, ಆದ್ರೂ ಅದಕ್ಕೆ ಅಭ್ಯಾಸ ಫುಲ್ಲು. ಮನೆಗೆ ಹೋಗೋದು ಅಂದರೆ ತುಂಬ ಖುಷಿ ಅದಕ್ಕೆ. ಊರಿಗೆ ಹೋಗೋದು ಅಂತಂದರೆ ಬೈಕಲ್ಲಿ ಹೋಗ್ಬೋದಲ್ಲ ಅಂತ ಆರಾಮಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್, ಏನೂ ತೊಂದರೆ ಆಗಲ್ಲ. ಹಾಗೆ ಪೆಟ್ರೋಲ್ ಖಾಲಿಯಾಗಿತ್ತು ಅಂತ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ನೋಡಿ ಪೆಟ್ರೋಲ್ ಹಾಕಿಸ್ಕೊತಿದ್ವಿ. ಇಲ್ಲಿ ಯಾಕೆ ವಿಡಿಯೋ ಮಾಡಿಕೊಂಡೆ ಅಂತಂದರೆ, ನೋಡಿ ಎಷ್ಟು ನೀಟಾಗಿದೆ ಅಂತ. ಪೆಟ್ರೋಲ್ ಬಂಕು ಸಖತ್ ಕ್ಲೀನ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಮಳೆ ಅಲ್ವಾ, ಮಳೆಗಾಲದಲ್ಲಿ ನೋಡೋಕ್ಕೆ ಆಗಲ್ಲ, ಆದರೂ ಚೆಂದಾಗಿ ಕ್ಲೀನ್ ಇಟ್ಟಿದ್ದಾರೆ. ನೆಕ್ಸ್ಟು ಹಸುವಾಗ್ತಿತ್ತು ಅಂತ ಪಪ್ಸ್ ತಿನ್ನೋಣ ಅಂತ ಬೇಕ್ರಿ ಹತ್ರ ಬಂದ್ವಿ. ಹಿಂಗೆ ಪಪ್ಸ್ ತೊಗೊಂಡ್ವಿ. ನಾವು ತಿಂದು ಲಡ್ಡುಗೂ ಹಾಕಿದ್ವಿ. ಮನೆಗೆ ಹೋದ್ಮೇಲೆ, ಊರಿಗೆ ಹೋದ್ಮೇಲೆ ಸ್ವಲ್ಪ ಮನೇಲೆ ಬೇಜಾರಾಗುತ್ತೆ ಅಂತ ಪೇಟೆ ಕಡೆಗೆ ಹೊರಟ್ವಿ. ನೋಡಿ ವೆದರ್ನ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಸಖತ್ತಾಗಿತ್ತು ವೆದರು. ಮಳೆ ಕೂಡ ಬರ್ತಾಯಿತ್ತು. ಊರಲ್ಲೆಲ್ಲ ಮಳೆ ಜಾಸ್ತಿ, ಮಳೆ ಬರ್ತಾಯಿತ್ತು. ಆದರೆ ಕಾರಲ್ಲಿ ಹೋಗ್ತಿರೋದೆಲ್ಲ ಏನು ಪ್ರಾಬ್ಲಮ್ ಆಗಲಿಲ್ಲ. ಮಳೆ ಆರಾಮಾಗಿ ಬರ್ತಾಯಿತ್ತು. ನಾವು ನಮ್ಮ ಪಾಡಿ ಆರಾಮಾಗಿ ಹೋಗ್ತಾಯಿದ್ವಿ. ವೆದರ್ ಅಂತೂ ಸಖತ್ತಾಗಿತ್ತು. ಕಾರಲ್ಲಿ ಹೋಗ್ತಾ ಮಳೆ ಬರ್ತಾ ಚೆನ್ನಾಗಿತ್ತು ಫ್ರೆಂಡ್ಸ್. ಎಂಜಾಯ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಆರಾಮಾಗಿ ಹೋದ್ವಿ. ಹಾಗೆ ಪೇಟೆಯಲ್ಲಿ ಜೋಳ ತಗೊಂಡ್ವಿ. ಮಳೆ ಬರ್ತಾಯಿತ್ತು, ಒಳ್ಳೆ ಸಖತ್ತಾಗಿ ವೆದರ್ ಕೂಡ ಇತ್ತು. ಅಷ್ಟೇ ವ್ಯೂ ಕೂಡ ಚೆನ್ನಾಗಿತ್ತು. ನೀರೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹಿಂಗೆ. ಆ ಒಂದು ಮೂಮೆಂಟಲ್ಲಿ ಜೋಳನೂ ತಿಂದ್ವಿ. ಸಖತ್ತಾಗಿತ್ತು. ನೀರೆಲ್ಲ ಫುಲ್ ತುಂಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಫುಲ್ ಕೆಂಪು ನೀರು. ತಿನ್ಕೊಂಡು ಸಾಂಗ್ ಕೇಳ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ಮನೆಗೆ ಬಂದ್ವಿ. ಹಾಗೆ ರಿಟರ್ನ್ ಕೂಡ ನಾವು ಕೂಡ ರಿಟರ್ನ್ ಹೊರಟ್ವಿ. ರಿಟರ್ನ್ ಬಂದಾದಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ಸೇತುವೆ ಹತ್ರ ನೀರು ಬಂದಿತ್ತಾ, ಅದನ್ನು ನೋಡೋಣ ಅಂತ ಬಂದ್ವಿ. ಫುಲ್ ನೀರು ತುಂಬಿತ್ತು. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಎಷ್ಟು ನೀರು ಬಂದಿತ್ತೆ. ಹಾಗೆ ಇಲ್ಲೊಂದು ಮನೆಗೆ ಕೊಚ್ಕೊಂಡು ಹೋಗಿತ್ತೆ ಅಂತ ನ್ಯೂಸ್ ಚಾನಲೆಲ್ಲ ಬಂದಿತ್ತೆ. ಅಂದರೆ ಹೊಳೆ ಸೈಡ್ ಮನೆ ಇತ್ತಲ್ಲ, ಸೊ ಈ ಸಲ ಮಳೆ ಜಾಸ್ತಿ ಆಗಿಬಿಟ್ಟು ಅದು ತುಂಬಿ ಮನೆ ಅರ್ಧ ಹೋಗ್ಬಿಟ್ಟಿದೆ. ನೋಡಿ ತೋರಿಸ್ತೀನಿ ಯಾವ ಥರ. ಸ್ವಲ್ಪ ಕಾಣಿಸುತ್ತೆ ಅಷ್ಟೇ, ಯಾವ ಥರ ಹೋಗಿದೆ ಅಂತ ತೋರಿಸ್ತೀನಿ. ಫುಲ್ ನೀರಂತೂ ಕೆಂಪು ನೀರು ಫ್ರೆಂಡ್ಸ್. ನೋಡಿದ್ರೆ ನೀರಾ ಅಂತ ಅನಿಸುತ್ತೆ, ಅಷ್ಟು ಕೆಂಪು ಅಂದರೆ ಕೆಂಪು ಅದು ನೀರು. ತುಂಬ ಆಗಿಬಿಟ್ಟಿದೆ. ಹೊಳೆ ಎಲ್ಲ ತುಂಬ ಆಗಿ ಹರಿತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ನೀವು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನೆಲ್ಲ. ನಾನು ಬರ್ತಾನೆ ಕ್ಯಾಪ್ಚರ್ ಮಾಡಿಕೊಂಡೆ. ಕಡೆ ಸೈಡ್ ಗ್ರೀನ್ ಇತ್ತಲ್ಲ ಮನೆ, ಆ ಮನೆ ಕೊಚ್ಕೊಂಡು ಹೋಗಿದ್ದಂತೆ. ಅರ್ಧ ಹೋಗ್ಬಿಟ್ಟಿದೆ ಮನೆ. ನಾವು ನೋಡಿದ್ವಿ ಅರ್ಧ ಹೋಗಿದ್ದೆ ಫ್ರೆಂಡ್ಸ್. ನನ್ನ ವಿಡಿಯೋನ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.